ಮೊನ್ನೆ ಜೋರಾಗಿ ಮಾತಾಡಿದ್ರೆ ಬೈದಿದ್ದಾರೆ, ಅದಕ್ಕೆ ನಿಧಾನ ಆಕ್ಚುಲಿ ಈ ಸಿನಿಮಾ ಆಕ್ಸಿಡೆಂಟಲಿ, ನಾನು ಮೊನ್ನೆನೂ ಹೇಳಿದಂಗೆ ಆಕ್ಸಿಡೆಂಟಲಿ ನನಗೆ ಆಫರ್ ಬಂದಂತ ಸಿನಿಮಾ. ಅಂಡ್ ಮೋಸ್ಟ್ಲಿ ಗೊತ್ತಿಲ್ಲ, ಅಣ್ಣವರ ಆಶೀರ್ವಾದ, ಶಿವಣ್ಣನ ಜೊತೆ ಒಂದು ಸಿನಿಮಾ ಆಗ್ಬೇಕು ಅಂತಿತ್ತೇನೋ ಹಣೆ ಬರದಲ್ಲಿ ಬಂದಿದ್ದೀನಿ, ಮಾಡಿದ್ರಿ. ಫಸ್ಟ್ ಅರ್ಜುನ್ ಜನ್ಯ ಸರ್ ಫೋನ್ ಮಾಡಿ, ಪ್ರಮೋದ್ ಶೆಟ್ರೆ ಈ ತರದೊಂದು ಕ್ಯಾರೆಕ್ಟರ್ ಇದೆ, ನೀವು ಮಾಡಬೇಕು ಅಂತ ಹೇಳಿದಾಗ, ಅವ್ರ ಸಿನಿಮಾ ಕತೆ ಹೇಳೋದಕ್ಕಿಂತ ಇದರಲ್ಲಿ ರಾಜ್ ಬಿ ಶೆಟ್ಟಿ ಆಕ್ಟ್ ಮಾಡ್ತಿದ್ದಾರೆ, ಉಪ್ಪಿ ಸರ್ ಆಕ್ಟ್ ಮಾಡ್ತಿದ್ದಾರೆ, ಶಿವಣ್ಣ ಆಕ್ಟ್ ಮಾಡ್ತಿದ್ದಾರೆ, ಮಾಡ್ತೀನಿ ಸರ್ ಅಂದ್ರೆ. ಕತೆ ಗೀತೆ ಏನು ಕೇಳಲಿಲ್ಲ, ಮಾಡ್ತೀನಿ ಸರ್ ಅಂದೆ. ಬಟ್ ಒಂದ್ ಮಾತು ನಾನು ಹೇಳಲೇಬೇಕು ಈ ಸಿನಿಮಾ ಬಗ್ಗೆ, ಯಾಕೆಂದ್ರೆ ತುಂಬಾ ನಾವು ಬೇರೆ ಬೇರೆ ಇಂಡಸ್ಟ್ರಿಗೆ ಹೋದಾಗ, ಈಗ ತಮಿಳು, ಮಲಯಾಳಂ, ಬೇರೆ ಬೇರೆ ಲ್ಯಾಂಗ್ವೇಜ್ ಮಾಡ್ತಾ ಇರ್ಬೇಕಾದ್ರೆ ಅವರ ಆ ಡೈರೆಕ್ಟರ್ ಅಥವಾ ಅವ್ರ ಡೈರೆಕ್ಷನ್ ಟೀಮ್ದು ಒಂದು ಪ್ರೊಫೆಷನಲ್ ಅಪ್ರೋಚ್ ಇರುತ್ತೆ ಟುವರ್ಡ್ಸ್ ಆರ್ಟಿಸ್ಟ್. ಅವ್ರು ಏನ್ ಮಾಡಬೇಕು, ಏನ್ ಹೇಳಬೇಕು, ಎಷ್ಟೊತ್ತಿಗೆ ಬರಬೇಕು, ಎಷ್ಟೊತ್ತಿಗೆ ರೆಡಿ ಆಗ್ಬೇಕು, ಈ ತರದೊಂದು ಪ್ರೊಫೆಷನಲಿಸಮ್ ನಮ್ಮ ಇಂಡಸ್ಟ್ರಿಯಲ್ಲಿ ಇಲ್ಲ ಅಂತ ತುಂಬಾ ಜನ ಮಾತಾಡ್ತಿದ್ರು. ನನ್ಗೇನು ಅನ್ಸಿರ್ಲಿಲ್ಲ, ತುಂಬಾ ದೊಡ್ಡದಾಗಿ ಅನ್ಸಿರ್ಲಿಲ್ಲ. ಇತ್ತೀಚೆಗೆ ಬರ್ತಿರೋ ಎಲ್ಲಾ ಟೀಮ್ಗಳು ಕೂಡ ಅಷ್ಟೇ ಪ್ರಿಪೇರ್ ಆಗಿ ಬರ್ತಿದ್ದಾರೆ. ಬಟ್ ಈ ಅರ್ಜುನ್ ಸರ್ದು ಒಂದ್ ಹೆಜ್ಜೆ ಮುಂದೆ ಇದ್ರು. ಅವರು ಅಷ್ಟನ್ನು ಆನಿಮೇಷನ್ ಮಾಡಿಕೊಂಡು ನಮ್ಮ ಕ್ಯಾರೆಕ್ಟರ್ ಹೆಂಗ್ ಬಿಹೇವ್ ಮಾಡುತ್ತೆ, ಹೆಂಗ್ ಮಾತಾಡುತ್ತೆ, ಅಂದ್ರೆ ಎಲ್ಲಿ ಓಡಾಡುತ್ತೆ, ಏನ್ ಶಾರ್ಟ್ಸ್ ಇರ್ತಾರೆ ಸತ್ಯ ಸರ್ ಅಂತ, ಅವ್ರಿಬ್ರು ಮುಂಚೆನೆ ಕೂತ ಅಷ್ಟನ್ನು ಆನಿಮೇಷನ್ ಮಾಡ್ಕೊಂಡು ತಗೊಂಬಂದು ಪ್ರೆಸೆಂಟ್ ಮಾಡಿದ್ದು ಗಾಬರಿ ಆಗೋದೆ ನಾನು. ಸರ್ ಇದನ್ನ ಮುಂಚೆನೆ ಮಾಡಿಟ್ಕೊಂಡಿದ್ರೆ ಫುಲ್ ಸಿನಿಮಾ ಇದೆ ಪ್ರಮೋದ್ ಅಂದ್ರು. ಐ ವಾಸ್ ಲಿಟ್ರಲಿ ಶಾಕ್ಡ್. ಅಂದ್ರೆ ಈ ತರದ ಪ್ರೊಫೆಷನಲಿಸಮ್ ಅನ್ನ ಇಟ್ಕೊಂಡು ಬಂದಾಗ ಸಿನಿಮಾನ ರಮೇಶ್ ಸರ್ ಖರ್ಚು ಮಾಡಿದ್ದಕ್ಕೆ ಯಾವುದೇ ಅನ್ಯಾಯ ಇಲ್ಲ ಅಂತ ಹೇಳ್ತೀನಿ. ಅದ್ರ 10% ಸರ್, ನೀವೇನೋ 3% ಜಾಸ್ತಿ ಆಯ್ತು ಅಂದ್ರೆ ಬಡ್ಜೆಟ್ 100% ವಾಪಸ್ ಬರ್ಲಿ ಸರ್. ಯಾಕಂದ್ರೆ ಆ ಪ್ರೊಫೆಷನಲಿಸಮ್ಗೆ ನಾವು ಕೊಡ್ಬೇಕಾದಂತ ಒಂದು ರೆಸ್ಪೆಕ್ಟ್ ಅದು. ಸಿನಿಮಾ ಅನ್ನೋದು ಯಾವತ್ತೂ ಪ್ಯಾಷನ್ ಆಗಿರುತ್ತೆ, ಒಬ್ಬನ ಕನಸಾಗಿರುತ್ತೆ. ಆ ಒಬ್ಬನ ಕನಸಿಗೆ ಸುಮಾರು ಜನ ಜೊತೆ ಆಗ್ತಾರೆ. ಅವ್ರು ಹೇಳ್ದಂಗೆ 3 ವರ್ಷದಿಂದ ಹಗಲು ರಾತ್ರಿ ಕಷ್ಟಪಟ್ಟು ನಿದ್ದೆ ಬಿಟ್ಟು ಕೆಲಸ ಮಾಡಿದವ್ರು ಇವತ್ತು ಚೆನ್ನೈಯಲ್ಲಿ ಇದ್ದಾರೆ. ನಾವೆಲ್ಲ ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ನನ್ಗಂತೂ ಎಸ್ಪೆಷಲಿ ನಾನು ಮಾಡಿರೋದೇ ಸ್ವಲ್ಪ ದಿನಗಳ ಕೆಲಸ, ಬಟ್ ನನ್ಗೆ ಹೆಚ್ಚಿಗೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ಇದ್ರ ಬಗ್ಗೆ. ಅಷ್ಟು ಅದ್ಭುತವಾಗಿದೆ ಟ್ರೈಲರ್. ಮೊನ್ನೆ ನೋಡಿದಾಗ ನಾನು ಅವ್ರಿಗೆ ಅರ್ಜುನ್ ಸರ್ ಅದನ್ನೇ ಹೇಳಿದೆ, ಸರ್ ನಾನು ಕನಸಲ್ಲೂ ಅನ್ಕೊಂಡಿರಲಿಲ್ಲ ಈ ತರ ಇರುತ್ತೆ ಟ್ರೈಲರ್ ಅಂತ. ಯಾಕಂದ್ರೆ ನನ್ನ ಎಕ್ಸ್ಪೆಕ್ಟೇಷನ್ ಇಲ್ಲ ಈ ತರ ಇರುತ್ತೆ ಸಿನಿಮಾ ಅಂತ. ಅವರು ತುಂಬಾ ಬ್ರೀಫ್ ಆಗಿ ಹೇಳಿದ್ರು ಕ್ಯಾರೆಕ್ಟರ್ಗಳನ್ನ, ಉಪ್ಪಿ ಸರ್ದು, ಶಿವಣ್ಣಂದು, ರಾಜ್ದು ಎಲ್ಲ. ಅಂಡ್ ಅವ್ರಿಗೆ ಬಹಳ ಸರ್ಪ್ರೈಸ್ ಆಗಿದ್ದು. ಅಂಡ್ ನಿಮಗೂ ಮೋಸ್ಟ್ಲಿ ಸುಮಾರಷ್ಟು ಜನರಿಗೆ ಸರ್ಪ್ರೈಸ್ ಆಗುತ್ತೆ ಅನ್ಸುತ್ತೆ. ಎಲ್ಲರೂ ಅನ್ಕೊಂಡ್ಬಿಟ್ಟಿದ್ದಾರೆ ನಾನು ಕುಂದಾಪುರದಿಂದ ಬಂದಿದ್ದೀನಿ, ಸೊ ನನ್ನ ಲ್ಯಾಂಗ್ವೇಜ್ ಅದೇ ತರ ಇರುತ್ತೆ ಅಂತ. ನಾನು ಸುಮಾರು ಜನಕ್ಕೆ ಹೇಳ್ತಾ ಇರ್ತೀನಿ, ಇಲ್ಲ ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರು ಅಂತ. ಹಂಗೆ ನನ್ನ ಹತ್ರ ಸುಮಾರು ಜನ ಮುಸ್ಲಿಂ ಫ್ರೆಂಡ್ಸ್ ಇದ್ದಾರೆ ನನಗೆ. ಸೊ ಅವ್ರ ಜೊತೆ ತಮಾಷೆಯಾಗಿ ಮಾತಾಡಿದ್ದು ಒಂದು ಸ್ಲ್ಯಾಂಗ್ ಏನಿತ್ತು, ಅದು ನನ್ಗೊಂದು ಸಿನಿಮಾದಲ್ಲಿ ಉಪಯೋಗಕ್ಕೆ ಬಂದಿದೆ ಅಂದ್ರೆ ಅದು ಈ ಸಿನಿಮಾದಲ್ಲಿ. ಸೊ ಬಹಳ ಖುಷಿ ಪಟ್ರು ಅರ್ಜುನ್ ಸರ್. ನೀವ್ ಹೆಂಗ್ ಶೆಟ್ರೆ ಇಷ್ಟು ಚೆನ್ನಾಗಿ ಉರ್ದು ಗಿರ್ದು ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತೀರಾ ಅಂತ. ಸೊ ಆ ಪ್ಲಸ್ ಪಾಯಿಂಟ್ ಈ ಸಿನಿಮಾದಲ್ಲಿದೆ. ಇದೊಂದೇ ಗುಟ್ಟು ನಾನು ಬಿಟ್ಕೊಡಕ್ ಸಾಧ್ಯ. ಇನ್ನೇನೇ ಬಿಟ್ಕೊಟ್ರು ಪಾಪ ಅವ್ರು 3 ವರ್ಷದ ಶ್ರಮ ಹಾಳಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಅರ್ಜುನ್ ಸರ್ಗೆ ಥ್ಯಾಂಕ್ಸ್, ರಮೇಶ್ ಸರ್ಗೆ ಥ್ಯಾಂಕ್ಸ್, ಶಿವಣ್ಣ ಥ್ಯಾಂಕ್ ಯು ಸೋ ಮಚ್, ಉಪ್ಪಿ ಸರ್ ಇಟ್ ವಾಸ್ ಗ್ರೇಟ್. ಅಂಡ್ ಶಿವಣ್ಣನ ಬಗ್ಗೆ ಹೇಳ್ಬೇಕು, ಫಸ್ಟ್ ಡೇ ಅವ್ರ ಜೊತೆ ಶೂಟ್ ಅನ್ನ ಒಂದು ಬಾರಲ್ಲೆಲ್ಲೋ ಶೂಟ್ ಮಾಡ್ತಾ ಇದ್ವಿ, ಬಾರ್ ಸೀನ್ ಅಲ್ಲಿ ನಾನು ಕೂತಿದ್ದೆ. ಶಿವಣ್ಣ ಬರ್ತಾರೆ ಫಸ್ಟ್ ಟೈಮ್ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋತಾ ಇದ್ದೀನಿ, ಕಾಯ್ತಾ ಇದ್ದೆ. ಅವ್ರು ಬಂದಿದ್ದೇ ಗೊತ್ತಾಗಿಲ್ಲ. ಕುಣ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಈ ಹುಡುಗರ ಹತ್ರ ಹಿಂಗೆ ಅನ್ಕೊಂಡ್ ಬಂದ್ಬಿಟ್ರು. ನಾನು ಶಿವಣ್ಣ ಬಂದ್ಬಿಟ್ರ ಶಿಸ್ತಾಗಿ ಕೂತ್ರೆ, ಹಾಯ್ ನೀವಿದ್ರೆ ಇವತ್ತು ಅಂದ್ರು. ಅಂದ್ರೆ ಅವ್ರ ಎನರ್ಜಿ ಮೋಸ್ಟ್ಲಿ ಆ ಇಡೀ ಸಿನಿಮಾಗೆ ಸ್ಪ್ರೆಡ್ ಆಗುತ್ತೆ ಅನ್ಸುತ್ತೆ, ಅಥವಾ ಇಡೀ ಸೆಟ್ ಸ್ಪ್ರೆಡ್ ಆಗುತ್ತೆ ಅವ್ರು ಬಂದಾಗ. ಸೊ ಆ ತರದೊಂದು ಎನರ್ಜಿ ಇರೋ ಶಿವಣ್ಣ. ಇನ್ನೂ ಹಲವಾರು ಸಿನಿಮಾ ನಿಮ್ ಜೊತೆ ಮಾಡ್ಬೇಕು ಅಂತ ಆಸೆ ಇದೆ ಶಿವಣ್ಣ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಬ್ವಿಯಸ್ಲಿ ನಮ್ಮ ಬಾಸ್, ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಅವ್ರು ಮುಂದೆ ಅವ್ರು ತೋರಿಸ್ಕೊಟ್ಟ ಹಾದಿಯಲ್ಲಿ ನಾವೆಲ್ಲರೂ ಹಿಂದ್ಗಡೆ ಬಂದಿರೋದು. ರಿಷಬ್ ಆಗಿರ್ಬೋದು, ರಕ್ಷಿತ್ ಆಗಿರ್ಬೋದು, ರಾಜ್ ಆಗಿರ್ಬೋದು, ಈಗ ನಾನಾಗಿರ್ಬೋದು, ಉಪ್ಪಿ ಸರ್ ಹಾಕೊಟ್ರ ಹಾದಿಯಲ್ಲೇ ಬರ್ತಾ ಇರೋದು. ಅವ್ರ ಡೈರೆಕ್ಷನ್ ಸಿನಿಮಾಗಳು, ಅವ್ರು ಹೇಳ್ತಾ ಇದ್ದಂತ ಡೈಲಾಗ್ಗಳನ್ನ ಕೇಳ್ಕೊಂಡು ಬಂದಂತವ್ರು. ಸೊ ಆಬ್ವಿಯಸ್ಲಿ ಅವರು ದ್ರೋಣಾಚಾರ್ಯರಾಗೇ ಇರ್ತಾರೆ, ನಾವು ಏಕಲವ್ಯ ಆಗೇ ಇರ್ತೀವಿ ಸಾಯೋ ತನಕ. ಅದು ನಮ್ಮ ಜರ್ನಿ ಹಂಗೆ ಇರುತ್ತೆ. ಅಂಡ್ ರಾಜ್, ಈಗ ನಿನ್ ಬಗ್ಗೆ ಮಾತಾಡ್ಲೇಬೇಕು. ಮೊನ್ನೆ ಮಾತಾಡ್ಲಿಲ್ಲ ನಾನು, ಅಂದ್ರೆ ನನ್ನ ಫ್ರೆಂಡ್ ಅಲ್ಲ, ಜಾಸ್ತಿ ಯಾಕೆ ಮಾತಾಡೋದು ಅಂತ. ಆಮೇಲೆ ಮಾಧ್ಯಮದಲ್ಲಿ ನೋಡೋದ್ಮೇಲೆ ಗೊತ್ತಾಯ್ತು, ಈ ಸಿಕ್ಕಾಪಟ್ಟೆ ಬಿರ್ಕ್ ಹಾಕ್ಬಿಟ್ಟಿದೆಯಲ್ಲ ಇದು ಅಂತ. ಇಷ್ಟೊಂದು ಬಿರ್ಕ್ ಯಾವಾಗ ಬಂತು ಅಂತ ಸುಮಾರು ಜನ ಫೋನ್ ಮಾಡಿ ಕೇಳಿದ್ರು. ಹೌದಾ ಅಂತ. ಹೌದು, ಏನೀಗ ಅಂದೆ ನಾನು. ಅಂದ್ರೆ
ಯಾಕೆ ನಿಮ್ಗೆ ಯಾಕೆ ಬಿಟ್ಟಾಕಿ ಅಂತ. ನಾವು ಆರಾಮಾಗೇ ಇದೀವಿ, ನೀವ್ ಯಾಕೆ ಜಗಳ ಮಾಡ್ಕೊತಾ ಇದೀರಾ ಅಂತ. ಸೊ ರಾಜ್ ಆಸ್ ಯೂಶುವಲ್ ಅವನು ಬೇರೆ ಬೇರೆ ಭಾಷೆಗಳಲ್ಲಿ ಅವನ ಸಿನಿಮಾಗಳು ಬರ್ತಾ ಇದ್ದಾಗಲೇ ಎಲ್ರಿಗೂ ಗೊತ್ತಾಗುತ್ತೆ ಅಂದ್ರೆ ಅವನು ಎಷ್ಟು ಅದ್ಭುತ ನಟ. ನನಗೆ ಉತ್ಪ್ರೇಕ್ಷೆ ಆಗುತ್ತೆ. ನನಗೆ ಅವನ ನಟನೆಗಿಂತ ಒಂದು ಮಾರ್ಕ್ ಜಾಸ್ತಿ ನಾನು ಅವನ ಬರವಣಿಗೆ ಕೊಡ್ತೀನಿ. ನಾನು ಬಿಗ್ಗೆಸ್ಟ್ ಫ್ಯಾನ್ ಫಾರ್ ಇಸ್ ರೈಟಿಂಗ್. ತುಂಬಾ ಅದ್ಭುತವಾಗಿ ಬರೀತಾರೆ. ನಮ್ ತರ ಗಂಟೆಗಟ್ಟಲೆ ತಗೊಂಡು ಬರೆಯಲ್ಲ. ಒಂದ್ ಪೆನ್ನು ಪೇಪರ್ ತಗೊಂಡು ಶಿವಣ್ಣನಿಗೆ ಒಂದ್ಸರಿ ನೋಡ್ಬೇಕು ಅವ್ರು ಬರೆಯೋದನ್ನ. ಒಂದ್ ಪೆನ್ನು ಪೇಪರ್ ತಗೊಂಡು ಒಂದು ರೂಮ್ ಮೂಲೆಯಲ್ಲಿ ನೆಲದ ಮೇಲೆ ಕುತ್ಕೊಂಡು ಗೀಚ್ಬಿಡ್ತಾನೆ, ಒಂದು ಇಡೀ ಸಿನಿಮಾ ಕತೆ ಗೀಚ್ಬಿಡ್ತಾನೆ ಅಯ್ಯಪ್ಪ. ಸೊ ಆ ತರದೊಂದು ಟ್ಯಾಲೆಂಟ್ ಅವನು. ಸೊ ಆಲ್ ದಿ ಬೆಸ್ಟ್ ಶೆಟ್ಟ. ಇನ್ನು ಹಲವಾರು ಸಿನಿಮಾಗಳು ಆಗ್ಲಿ, ಇದೇ ತರ 100 ಕೋಟಿ 200 ಕೋಟಿ ಕಲೆಕ್ಷನ್ ಮಾಡೋಷ್ಟು, 200,000 ಆಗ್ಲಿ, ಅದಕ್ಕೆ ಇನ್ನೊಂದು 0 ಸೇರಿಸ್ಬೋಣ, 2,000 ಕೋಟಿ ಕಲೆಕ್ಷನ್ ಆಗೋಷ್ಟು ಆಗ್ಲಿ. ಸೊ ಇನ್ನು ಹಲವಾರು ಸಿನಿಮಾ ನಿಮ್ ಪ್ರೊಡಕ್ಷನ್ ಇಂದ ಬರುತ್ತೆ ಅನ್ನೋ ಆಸೆಯಿಂದ ಹೇಳ್ತಾ ಇದ್ದೀನಿ. ರೀಸೆಂಟ್ ಆಗಿ ಸೂ ಫ್ರಮ್ ಸೋ ಅವ್ರು ಗೆಲ್ತು. ಸೊ ಅದ್ರ ಹಿಂದೆನೆ ಇನ್ನೊಂದು 4-5 ಸಿನಿಮಾ ಅವ್ರದ್ದು ರೆಡಿ ಆಗ್ತಾ ಇದೆ. ಅಂದ್ರೆ ಅವರ ತಂಡಕ್ಕೆ ಹೊಸ ಹುಡುಗರಿಗೆ ಮಾಡ್ತಾ ಇರುವಂತಹ ಸಿನಿಮಾಗಳು. ಸೊ ಹೊಗಳಿದ್ದೀನಿ ಮಗ, ಇನ್ಯಾವ ಬಿಲ್ಕು ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.